KCET 2026ರಲ್ಲಿ ಮುಂಚಿನ ವರ್ಷಗಳಲ್ಲಿ ಯಾವ ರೀತಿ ನಡೀತಾ ಇತ್ತೋ ಅದೇ ರೀತಿಯಲ್ಲಿ ಸಪರೇಟ್ ಕೌನ್ಸಿಲಿಂಗ್ ಅನ್ನೋದು ನಡೀತಾ ಇದೆ. ಇದರಲ್ಲಿ KCET ಮತ್ತೆ ನೀಟ್ ಅನ್ನ ಸಪರೇಟ್ ಆಗಿ ಒಂದು ಕೌನ್ಸಿಲಿಂಗ್ ಅನ್ನ ಮಾಡ್ತಾ ಇದ್ದಾರೆ. 2020-2021ರಲ್ಲಿ ಇದೇ ರೀತಿಯ ಕೌನ್ಸಿಲಿಂಗ್ ನಡೀತಾ ಇತ್ತು. ಆದರೆ ಕಳೆದ ಕೆಲವೊಂದು ವರ್ಷಗಳಲ್ಲಿ ಯಾಕೆ ಸಪರೇಟ್ ಕೌನ್ಸಿಲಿಂಗ್ ಅನ್ನ ಮಾಡ್ತಾ ಇಲ್ಲ, ಯಾಕೆ ಕಂಬೈನ್ ಕೌನ್ಸಿಲಿಂಗ್ ಅನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಸಪರೇಟ್ ಕೌನ್ಸಿಲಿಂಗ್ ಇಂದ ಬಹಳಷ್ಟು ಕಾನ್ಸಿಕ್ವೆನ್ಸಸ್ ಗಳು ಆಗ್ತವೆ, ಸೀಟ್ಗಳ ವೇಕೆನ್ಸಿ ಉಳಿತವೆ. ಅವೆಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡಲಿದ್ದೇನೆ. ಅಷ್ಟೇ ಅಲ್ಲದೆ ಕಟ್ ಆಫ್ ನ ಮೇಲೆ ಕೂಡ ಅದು ಬಹಳಷ್ಟು ಒಂದು ಎಫೆಕ್ಟ್ ಅನ್ನ ಬೀರೋದ್ರಿಂದ ಈ ಒಂದು ಪ್ರೊಸೀಜರ್ ಅನ್ನ ಬಹಳಷ್ಟು ವರ್ಷಗಳಿಂದ ತೆಗೆದುಹಾಕಲಾಗಿತ್ತು, ಕಂಬೈನ್ ಕೌನ್ಸಿಲಿಂಗ್ ಅನ್ನ ಮಾಡಲಾಗಿತ್ತು. ಆದರೆ ಈ ವರ್ಷ ನೀಟ್ ಇಂದಾಗಿ ರೀನೀಟ್ ಅನ್ನ ಕಂಡಕ್ಟ್ ಮಾಡೋದು ಮತ್ತೆ ರಿಸಲ್ಟ್ ಬಿಡೋದು ಬಹಳಷ್ಟು ಒಂದು ಲೇಟ್ ಆಗೋದ್ರಿಂದ ಇಂಜಿನಿಯರಿಂಗ್ ಕೋರ್ಸಸ್ ಗಳನ್ನ ಈ ವರ್ಷ ಕೌನ್ಸಿಲಿಂಗ್ ಅನ್ನ ಸಪರೇಟ್ ಆಗಿ ಮಾಡಲಾಗುತ್ತೆ ಅಂತ ನಿನ್ನೆ ಕೆಇ ಅವರು ಹೇಳಿದ್ದಾರೆ. ಈ ವರ್ಷ KCET ಯಲ್ಲಿ ಭಾಗವಹಿಸುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಈ ಒಂದು ವಿಡಿಯೋ ಬಹಳಷ್ಟು ಇಂಪಾರ್ಟೆಂಟ್ ಆಗಿರಲಿದೆ. ಇದರಲ್ಲಿ ನಾನು ಯಾವ ಒಂದು ಕಾನ್ಸಿಕ್ವೆನ್ಸಸ್ ಅನ್ನ ನೀವು ಫೇಸ್ ಮಾಡಬೇಕಾಗುತ್ತೆ ಈ ಒಂದು ಸಪರೇಟ್ ಕೌನ್ಸಿಲಿಂಗ್ ಇಂದ ಅಂತ ನಾನು ಹೇಳ್ತೇನೆ. ಬನ್ನಿ ವಿಡಿಯೋನ ಆರಂಭಿಸೋಣ. ಮೊದಲನೇದು ಯಾವುದಂದ್ರೆ KCET ಸೀಟ್ ಬ್ಲಾಕಿಂಗ್ ಅಂತ ಕರೀತಾರೆ. KCET ಸೀಟ್ ಬ್ಲಾಕಿಂಗ್ ಅಂದ್ರೆ ಏನು? ಈಗ ನೀಟಲ್ಲಿ ಸೀಟ್ ಅನ್ನ ತೆಗೆದುಕೊಳ್ಬೇಕು, ನೀಟಲ್ಲಿ ನಾನು MBBS ಅಥವಾ BDS ಅನ್ನು ತೆಗೆದುಕೊಳ್ಬೇಕು ಅನ್ನುವಂಥವ್ರು ಕೂಡ KCET ಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಅವರು ಒಂದು ಸೀಟ್ ಅನ್ನ ಬ್ಲಾಕ್ ಮಾಡ್ಕೊಳ್ತಾರೆ. ನೀಟ್ ರಿಸಲ್ಟ್ ಬರೋ ತನಕ, ನೀಟ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋ ತನಕ ಆ ಒಂದು ಸೀಟ್ ಅವರ ಹತ್ತಿರವೇ ಇರುತ್ತದೆ. ಮುಂದೆ ನೀಟ್ ಕೌನ್ಸಿಲಿಂಗ್ ಆದ್ಮೇಲೆ ಅವರಿಗೆ ನೀಟಲ್ಲಿ ಒಂದು ಸೀಟ್ ಸಿಕ್ಕಾಗ ಆಗ ಈ ಒಂದು KCET ಸೀಟ್ ಅನ್ನ ಅವರು ಬಿಡ್ತಾರೆ. ಇದರಿಂದ ಬಹಳಷ್ಟು ಒಂದು ಪ್ರಾಬ್ಲಮ್ ಆಗಲಿದೆ ಈ ಒಂದು KCET ಕೌನ್ಸಿಲಿಂಗ್ ಅಲ್ಲಿ. KCET ಯಲ್ಲಿ 3 ರೌಂಡ್ ಇರ್ತವೆ ಅಂತ ನಮಗೆ ಗೊತ್ತು. KCET 1ನೇ ರೌಂಡ್ ಮತ್ತೆ 2ನೇ ರೌಂಡ್ ಅಲ್ಲಿ ಕಟ್ ಆಫ್ ಈ ವರ್ಷ ಹೈ ಹೋಗ್ಲಿದೆ. ಯಾಕಂದ್ರೆ ಮೊದಲನೇ ರೌಂಡ್ ಅಲ್ಲಿ ಮತ್ತು 2ನೇ ರೌಂಡ್ ಅಲ್ಲಿ ಈ ನೀಟ್ ವಿದ್ಯಾರ್ಥಿಗಳು ಆ ಒಂದು ಸೀಟ್ ಅನ್ನ ಹಿಡ್ಕೊಳ್ತಾರೆ, ಆ ಒಂದು ಸೀಟ್ ಅನ್ನ ಬ್ಲಾಕ್ ಮಾಡ್ಕೊಳ್ತಾರೆ. ಎಲ್ಲಿಯ ತನಕ ಬ್ಲಾಕ್ ಮಾಡ್ಕೊಳ್ತಾರಂದ್ರೆ ಅವರು ನೀಟ್ ರಿಸಲ್ಟ್ ಬಂದು ನೀಟ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋ ತನಕ ಆ ಒಂದು ಸೀಟ್ ಅನ್ನು ಹಿಡ್ಕೊಳ್ತಾರೆ. ಆ ಒಂದು ನೀಟ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆದ್ಮೇಲೆ ಅಪ್ಗ್ರೇಡೇಷನ್ಗೆ ಅವಕಾಶವನ್ನು ಕೊಡ್ತಾರೆ ಅಂತ ನಿನ್ನೆ KEA ಡೈರೆಕ್ಟರ್ ಆದಂತಹ ಪ್ರಸನ್ನ ಸರ್ ಅವರು ಹೇಳಿದ್ರು. ಅಪ್ಗ್ರೇಡೇಷನ್ ಮಾಡ್ಕೊಂಡಾಗ ಆ ಒಂದು ಸೀಟ್ ಅಲ್ಲಿಂದ ಅಪ್ಗ್ರೇಡೇಷನ್ ಆದಾಗ ಈ ಒಂದು ಸೀಟ್ ವೇಕೆಂಟ್ ಉಳಿತದೆ. ಫಸ್ಟ್ ರೌಂಡ್ ಮತ್ತೆ ಸೆಕೆಂಡ್ ರೌಂಡ್ ಅಲ್ಲಿ ಬ್ಲಾಕ್ ಆದಂತಹ ಆ ಒಂದು ಸೀಟ್ ಮುಂದೆ ವೇಕೆಂಟ್ ಆಗಿ ಉಳಿತದೆ. ಅಲ್ಲಿ ಯಾರಾದರೂ ಬಂದು ಆ ಒಂದು ಸೀಟನ್ನು ತೆಗೆದುಕೊಳ್ಬಹುದಾಗಿರುತ್ತೆ. ಓವರ್ ಆಲ್ ಆಗಿ ಕಟ್ ಆಫ್ ಡೌನ್ ಆಗ್ತದೆ ಹೊರತು, ಆದರೆ ಫಸ್ಟ್ ಮತ್ತೆ ಸೆಕೆಂಡ್ ರೌಂಡ್ ಅಲ್ಲಿ ಕಟ್ ಆಫ್ ಹೈ ಹೋಗುತ್ತಲ್ಲ, ಅದರಿಂದ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಪ್ರಾಬ್ಲಮ್ ಆಗುತ್ತೆ. ಕೇವಲ KCET ಮೇಲೆ ಮಾತ್ರ ಅವಲಂಬಿತವಾಗಿದೆ, ನಾನು ನೀಟ್ ಮೇಲೆ ಅವಲಂಬಿತವಾಗಿಲ್ಲ ಅನ್ನುವಂತಹ ವಿದ್ಯಾರ್ಥಿಗಳಿಗೆ ಇದರಿಂದ ಒಂದು ಪ್ರಾಬ್ಲಮ್ ಆಗಲಿದೆ. ಏನಂದ್ರೆ ಮೊದಲನೇ ರೌಂಡ್ ಮತ್ತೆ 2ನೇ ರೌಂಡ್ ಅಲ್ಲಿ ಚೆನ್ನಾಗಿರುವಂತಹ ಕಾಲೇಜನ್ನ ಎಕ್ಸ್ಪೆಕ್ಟ್ ಮಾಡುವಂತಿರೋದಿಲ್ಲ. ಯಾಕಂದ್ರೆ ತನಗಿಂತ ಹೆಚ್ಚಿಗೆ ಇರುವಂತಹ ನೀಟ್ ವಿದ್ಯಾರ್ಥಿಗಳು ಕೂಡ KCET ಸೀಟ್ ಅನ್ನ ಹಿಡ್ಕೊಳ್ಳೋದ್ರಿಂದ ಅವರಿಗೆ ಒಂದು ಚೆನ್ನಾಗಿರುವಂತಹ ಕಾಲೇಜನ್ನ ಮಿಸ್ ಮಾಡ್ಕೊಳ್ತಾರೆ ಮೊದಲನೇ ಮತ್ತೆ 2ನೇ ರೌಂಡ್ ಅಲ್ಲಿ. ಆದ್ರಿಂದ ಮೊದಲನೇ ಮತ್ತು 2ನೇ ರೌಂಡ್ ಅಲ್ಲಿ ಕಟ್ ಆಫ್ ಮಾತ್ರ ಹೈ ಹೋಗೋದಂತೂ ಗ್ಯಾರಂಟಿ ಆಗಿರುತ್ತೆ. KEA ಡೈರೆಕ್ಟರ್ ಅವರು ಕೂಡ ಈ ಒಂದು ವಿಷಯದ ಬಗ್ಗೆ ನಿನ್ನೆ ತಮ್ಮ ವಿಡಿಯೋದಲ್ಲಿ ಹೇಳಿದ್ದಾರೆ. ಈ 2 ಪ್ರಾಬ್ಲಮ್ಸ್ ಗಳನ್ನ ಹೇಳಿದ್ದಾರೆ. ಮೊದಲನೇದೇನೆಂದ್ರೆ ನೀಟ್ ವಿದ್ಯಾರ್ಥಿಗಳು ಈ ಒಂದು ಸೀಟ್ ಅನ್ನ ಬ್ಲಾಕ್ ಮಾಡ್ಕೊಳ್ತಾರೆ, ಅದರಿಂದ KCET ವಿದ್ಯಾರ್ಥಿಗಳಿಗೆ ಪ್ರಾಬ್ಲಮ್ ಆಗ್ತದೆ. ಆದ್ರಿಂದ ನಾವು ಮೊದಲನೇ ರೌಂಡ್ಗಿಂತ ಮುಂಚೆ ಪ್ರೀ ರೌಂಡ್ ಅಂತ ಮಾಡ್ತೇವೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಈ ವರ್ಷ 4 ರೌಂಡ್ಗಳು ನಡೆಯುವಂತ ಸಾಧ್ಯತೆ ಇದೆ ಅಂತ ನನಗೆ ಅನಿಸ್ತಾ ಇದೆ. ಮೊದಲನೇ ರೌಂಡ್ಗಿಂತ ಮುಂಚೆ ಪ್ರೀ ರೌಂಡ್ ಅಂತ ನಡೀತದೆ. ಪ್ರೀ ರೌಂಡ್ ಆದ್ಮೇಲೆ ಮಾಕ್ ರಿಸಲ್ಟ್ ಬರ್ತದೆ. ಮಾಕ್ ರಿಸಲ್ಟ್ ಬಂದ ಮೇಲೆ ಫಸ್ಟ್ ರೌಂಡ್ ನಡೀತದೆ. ಫಸ್ಟ್ ರೌಂಡ್ ಆದ್ಮೇಲೆ ಸೆಕೆಂಡ್ ರೌಂಡ್, ಸೆಕೆಂಡ್ ರೌಂಡ್ ಆದ್ಮೇಲೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್. ಈ ರೀತಿಯ 4 ರೌಂಡ್ಗಳು ನಡೆಯುವಂತ ಸಾಧ್ಯತೆ ಇದೆ ಅಂತ ನನಗೆ ಅನಿಸ್ತದೆ. ಇದರ ಬಗ್ಗೆ ಪೂರ್ತಿಯಾಗಿ ವಿವರಣೆಯನ್ನು ಕೊಡ್ತೇವೆ ಅಂತ ಪ್ರಸನ್ನ ಸರ್ ಅವರು ಹೇಳಿದ್ದಾರೆ. ಓವರ್ ಆಲ್ ಆಗಿ ಯಾವುದೇ ವಿದ್ಯಾರ್ಥಿಗೆ ಕೂಡ ಈ ಒಂದು ಪ್ರೊಸೀಜರ್ ಇಂದ ಪ್ರಾಬ್ಲಮ್ ಆಗಬಾರ್ದು ಅಂತ KEA ಅವರು ಕೂಡ ಯೋಚನೆಯನ್ನು ಮಾಡಿದ್ದಾರೆ. ಆದರೆ ಫಸ್ಟ್ನೇ ಮತ್ತೆ 2ನೇ ರೌಂಡ್ ಅಲ್ಲಿ ಅಂದ್ರೆ ಪ್ರೀ ರೌಂಡ್ ಮತ್ತೆ 1ನೇ ರೌಂಡ್ ಮತ್ತೆ 2ನೇ ರೌಂಡ್ ಅಲ್ಲಿ ಸ್ವಲ್ಪ ವಿದ್ಯಾರ್ಥಿಗಳಿಗೆ ಮಾತ್ರ ಸ್ವಲ್ಪ ಭಯ ಪಡೋದು ಮತ್ತೆ ಟೆನ್ಷನ್ಗೆ ಒಳಗಾಗೋದು ಖಂಡಿತವಾಗಿ ಆಗೇ ಆಗ್ತದೆ ಈ ವರ್ಷ. ಯಾಕಂದ್ರೆ ನೀಟ್ ವಿದ್ಯಾರ್ಥಿಗಳು ಕೂಡ ಈ ಒಂದು ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದ್ರಿಂದ ಆ ಒಂದು ಸೀಟ್ ಅನ್ನು ಹೋಲ್ಡ್ ಮಾಡ್ಕೊಳ್ಳೋದ್ರಿಂದ ಕಟ್ ಆಫ್ ಹೈ ಹೋಗಲಿದೆ. ಈಗ ಮೊದಲನೇ ಪ್ರಾಬ್ಲಮ್ ಬಗ್ಗೆ ಡಿಸ್ಕಸ್ ಮಾಡಿದ್ದೇವೆ, ಸೀಟ್ ಬ್ಲಾಕಿಂಗ್ ನ ಬಗ್ಗೆ ಡಿಸ್ಕಸ್ ಮಾಡಿದ್ದೇವೆ. 2ನೇ ಪ್ರಾಬ್ಲಮ್ ಏನು? ಈಗ KEA ಕೌನ್ಸಿಲಿಂಗ್ ಇದೆ ಅಲ್ಲ, ಈ KCET ಕೌನ್ಸಿಲಿಂಗ್ ಅಲ್ಲಿ ಕೂಡ ಪ್ರಾಬ್ಲಮ್ ಆಗುತ್ತೆ. ಈಗ ಸೀಟ್ಗಳು ಈಗ ಹಿಡ್ಕೊಂಡಿರ್ತಾರಲ್ಲ ಈ ನೀಟ್ ವಿದ್ಯಾರ್ಥಿಗಳು, ಅದನ್ನ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಆದ್ಮೇಲೆ ಬಿಟ್ರ ಅಂತ ತಿಳ್ಕೊಳ್ಳಿ. ಅದೇನಾದ್ರೂ ಚೆನ್ನಾಗಿರುವಂತ ಕಾಲೇಜ್ ಇತ್ತು, RV ಕಾಲೇಜಲ್ಲಿ ಸೀಟ್ ಅನ್ನು ತೆಗೆದುಕೊಂಡಿದ್ದ ಒಬ್ಬ ನೀಟ್ ವಿದ್ಯಾರ್ಥಿ, ಅವನು MBBS ಸೀಟ್ ಸಿಕ್ಕ ತಕ್ಷಣ ಆ ಒಂದು ಸೀಟ್ ಅನ್ನ ಬಿಡ್ತಾನೆ. ಆಗ RV ಕಾಲೇಜ್ ಸೀಟ್ ಇರುತ್ತಲ್ಲ, ಅದು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಬಂದಿರುವಂತಹ ಲೋ ರ್ಯಾಂಕ್ ಇರುವಂತಹ ವಿದ್ಯಾರ್ಥಿಗೂ ಕೂಡ ಸಿಗುತ್ತೆ. ಅದೇ ಹೈ ರ್ಯಾಂಕ್ ಇರುವಂತಹ ವಿದ್ಯಾರ್ಥಿಗೆ ಮೊದಲನೇ ರೌಂಡ್ ಅಲ್ಲಿ ಸೀಟ್ ಅನ್ನು ತೆಗೆದುಕೊಂಡು ಅವನು ಅಡ್ಮಿಷನ್ ಮಾಡಿಸ್ಕೊಂಡ್ಬಿಟ್ಟಿದ್ರೆ ಅವನಿಗೆ ಲಾಸ್ ಆಗ್ತದೆ. ಅದೇ ಏನಾದರೂ ಈ ಒಬ್ಬ ನೀಟ್ ವಿದ್ಯಾರ್ಥಿ ಯಾವುದಾದ್ರೂ ಒಂದು ಲೋ ಗ್ರೇಡೆಡ್ ಕಾಲೇಜಲ್ಲಿ ಸೀಟನ್ನು ತೆಗೆದುಕೊಂಡಿದ್ದ, ಅವನು ಎಕ್ಸ್ಟೆಂಡೆಡ್ ರೌಂಡಿಗೆ ಹೋಗಿದ್ದ, ಆ ಒಂದು ರೌಂಡಲ್ಲಿ ಆ ಸೀಟನ್ನು ಅವನು ವೇಕೆಂಟ್ ಬಿಡ್ತಾನೆ. ಆ ಸೀಟನ್ನು ವೇಕೆಂಟ್ ಬಿಟ್ಟ ತಕ್ಷಣ ಆ ಒಂದು ಸೀಟ್ ಫುಲ್ ವೇಕೆಂಟ್ ಆಗಿ ಉಳ್ಕೊಂಡು ಅದು ಕಾಲೇಜ್ಗೆ ಹೋಗಿ ಮ್ಯಾನೇಜ್ಮೆಂಟ್ ಆಗಿ ಕನ್ವರ್ಟ್ ಆಗುತ್ತೆ. ಇದರಿಂದ ಒಂದು ವಿದ್ಯಾರ್ಥಿಗೆ ಒಂದು
ಗೋರ್ಮೆಂಟ್ ಸೀಟ್ಗೆ ಒಬ್ಬ ವಿದ್ಯಾರ್ಥಿಗೆ ಸಿಗಬೇಕಾದಂತಹ ಗೋರ್ಮೆಂಟ್ ಸೀಟ್ ಕೂಡ ಅಲ್ಲಿ ಲಾಸ್ ಆಗ್ತದೆ, ಅದು ಮ್ಯಾನೇಜ್ಮೆಂಟ್ ಆಗಿ ಕನ್ವರ್ಟ್ ಆಗೋದ್ರಿಂದ ಇಂಜಿನಿಯರಿಂಗ್ ಸೀಟ್ ಅಲ್ಲಿ ಒಂದು ಪ್ರಾಬ್ಲಮ್ ಆಗ್ತದೆ. ಈ ಒಂದು KCET ಪ್ರೊಸೆಸ್ ಇದೆಯಲ್ಲ, ಈ ಒಂದು ಪ್ರೊಸೆಸ್ಗೆ ಫುಲ್ ಆಗಿ ಇದು ಎಫೆಕ್ಟ್ ಆಗಿ ಆಗುತ್ತೆ. ಈ ರೀತಿ ಯಾವುದೇ ಒಂದು ಸೀಟ್ಗಳು ಮ್ಯಾನೇಜ್ಮೆಂಟ್ ಆಗಿ ಕನ್ವರ್ಟ್ ಆಗಬಾರ್ದು ಅಂತಾನೆ ಈ KE ಅವರು ಮತ್ತು ಈ ಪ್ರಸನ್ನ ಸರ್ ಅವರು ಹೋರಾಡ್ತಾ ಇದ್ದಾರೆ. ಆದ್ರಿಂದಾನೇ ಕಂಬೈನ್ ಕೌನ್ಸಿಲಿಂಗ್ ಅನ್ನೋದು ಪ್ರತಿ ವರ್ಷ ಕೂಡ ಮಾಡ್ತಾ ಇದ್ದಾರೆ. ಈ ರೀತಿ ಗೋರ್ಮೆಂಟ್ ಸೀಟ್ ಇದ್ದು ಮ್ಯಾನೇಜ್ಮೆಂಟ್ ಆಗಿ ಕಾಲೇಜ್ಗೆ ಹೋದ ತಕ್ಷಣ ಕನ್ವರ್ಟ್ ಆಗೋದು ಬೇಡ ಅಂತಾನೆ ಈ ರೀತಿಯ ಪ್ರೊಸೀಜರ್ಗಳನ್ನ ತಗೊಂಡು ಬಂದಿದ್ರು. ಬಟ್ ಈ ವರ್ಷ ಅನಿವಾರ್ಯವಾಗಿ ಈ ರೀತಿಯ ಒಂದು ಸಪರೇಟ್ ಕೌನ್ಸಿಲಿಂಗ್ ನಡೀತಾ ಇದೆ. ಈಗ 2 ಪ್ರಾಬ್ಲಮ್ಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಈಗ 3ನೇ ಪ್ರಾಬ್ಲಮ್ ಏನಂದ್ರೆ, ಈಗ ಪ್ರಾಬ್ಲಮ್ ಟು ನೀಟ್ ಸ್ಟೂಡೆಂಟ್ಗಳಿಗೆ ಯಾವುದು ಪ್ರಾಬ್ಲಮ್ ಆಗ್ತದೆ ಅಂದರೆ, ಈಗ KCET ಈಗ ಕೌನ್ಸಿಲಿಂಗ್ ಈಗ ಸ್ಟಾರ್ಟ್ ಆಗ್ತದೆ, ಈಗ ಒಂದು 2 ವಾರದಲ್ಲಿ ಸ್ಟಾರ್ಟ್ ಆಗ್ಬೋದು. ಸ್ಟಾರ್ಟ್ ಆದಾಗ ನೀಟ್ ವಿದ್ಯಾರ್ಥಿಗಳು ನೀಟ್ ಪ್ರಿಪರೇಷನ್ ಮಾಡ್ತಾ ಇರ್ತಾರೆ. ನೀಟ್ ಪ್ರಿಪರೇಷನ್ ಒಂದಿಗೆ ಈ KCET ಕೌನ್ಸಿಲಿಂಗ್ ಸ್ಟಾರ್ಟ್ ಆದಾಗ ಅವರಿಗೆ ಗೊಂದಲಕ್ಕೀಡಾಗ್ಬಿಡ್ತಾರೆ, ನಾನು ನೀಟ್ ಪ್ರಿಪರೇಷನ್ ಮಾಡಬೇಕು ಅಥವಾ KCET ಕೌನ್ಸಿಲಿಂಗ್ ಅನ್ನ ಪಾರ್ಟಿಸಿಪೇಟ್ ಮಾಡಬೇಕು ಅಂತ. ಆದ್ರಿಂದ 2ರಲ್ಲಿ ಯಾವುದನ್ನ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋದು ಅವರಿಗೆ ಅನ್ಸರ್ಟನಿಟಿಯಲ್ಲಿ ಉಳ್ಕೊಂಡ್ಬಿಡ್ತಾರೆ. ನೀಟ್ ವಿದ್ಯಾರ್ಥಿಗಳು ಮೇನ್ಲಿ ಕಾನ್ಸಂಟ್ರೇಟ್ ಮಾಡೋದು ಈ KCETಯಲ್ಲಿ ವೆಟರ್ನರಿ ಸೀಟ್ಗಳನ್ನ ಮತ್ತೆ BSc ಅಗ್ರಿಕಲ್ಚರ್ ಸೀಟ್ಗಳನ್ನ ಈ ವಿದ್ಯಾರ್ಥಿಗಳು ಪಾರ್ಟಿಸಿಪೇಟ್ ಮಾಡೋದಕ್ಕೆ ಇಷ್ಟಪಡ್ತಿರ್ತಾರೆ. ಈ ಒಂದು ಪಾಯಿಂಟ್ ಅನ್ನ ಕೂಡ ನಾವು ಗಮನಿಸಬೇಕಾಗುತ್ತೆ. ಆದ್ರಿಂದ ಇದು ಕೂಡ ಒಂದು ರೀತಿಯ ಪ್ರಾಬ್ಲಮ್ ಆಗಿರಲಿದೆ. ಇನ್ನೊಂದು ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ, ಮೊದಲನೇ ರೌಂಡ್ ಅಲ್ಲಿ ಕಟ್ ಆಫ್ ಹಾಯ್ ಹೋಗುತ್ತೆ ಅಂತ ನಾನು ಹೇಳಿದೆ, ಸೆಕೆಂಡ್ ರೌಂಡ್ ಅಲ್ಲಿ ಕೂಡ ಹಾಯ್ ಹೋಗುವಂತ ಚಾನ್ಸಸ್ ಇರುತ್ತೆ. ಆದ್ರಿಂದ KCET ವಿದ್ಯಾರ್ಥಿಗಳು ಈಗ ಒಂದು ಕಾಲೇಜ್ ಸಿಕ್ಕಿರುತ್ತೆ, ನನಗೆ ಇನ್ನೂ ಚೆನ್ನಾಗಿರುವಂತ ಕಾಲೇಜ್ ಸಿಗುತ್ತೆ ಅಂತ ತಿಳ್ಕೊಂಡು ಅವ್ರು ಸೆಕೆಂಡ್ ಎಕ್ಸ್ಟೆಂಡ್ ಇರೋ ತನಕ ವೇಟ್ ಮಾಡಬೇಕಾಗುತ್ತೆ. ಅದೇ ರೀತಿಯಲ್ಲಿ ಅಡ್ಮಿಷನ್ ಪ್ರೊಸೆಸ್ ಕೂಡ ಲೇಟ್ ಆಗುತ್ತೆ, ಅಡ್ಮಿಷನ್ಗಳೆಲ್ಲ ಡಿಲೇ ಆಗ್ತಾ ಹೋಗ್ತವೆ. ಡಿಲೇ ಆಗೋದ್ರಿಂದ ಇಂಜಿನಿಯರಿಂಗ್ ಕ್ಲಾಸಸ್ಗಳು ಆಲ್ರೆಡಿ ಸ್ಟಾರ್ಟ್ ಆಗಿರ್ತವೆ, ಅವರಿಗೆ ಅಕಾಡೆಮಿಕ್ ಅಲ್ಲಿ ಕೂಡ ಸ್ವಲ್ಪ ಪ್ರಾಬ್ಲಮ್ ಆಗುವಂತ ಸಾಧ್ಯತೆ ಇರುತ್ತೆ. ಈ ರೀತಿಯ ಎಲ್ಲ ಪ್ರಾಬ್ಲಮ್ಸ್ಗಳನ್ನ ತಡೆಗಟ್ಟಬೇಕು ಅನ್ನೋದ್ರಿಂದನೇ ಈ ಒಂದು ಕಂಬೈನ್ ಕೌನ್ಸಿಲಿಂಗ್ ಅನ್ನ ಕೆಲವೊಂದು ವರ್ಷಗಳಿಂದ ಜಾರಿಗೆ ತಂದಿದ್ರು. ಬಟ್ ಈ ಒಂದು ಪರಿಸ್ಥಿತಿಯಲ್ಲಿ ಈ ಕಂಬೈನ್ ಕೌನ್ಸಿಲಿಂಗ್ ಅನ್ನ ಈ ವರ್ಷ ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಆದ್ರಿಂದ ಈ ಒಂದು ಸಪರೇಟ್ ಕೌನ್ಸಿಲಿಂಗ್ ಅನ್ನ ತಂದಿದ್ದಾರೆ. ಇದಿಷ್ಟಾಗಿತ್ತು ಈವರೆಗಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಷಯವನ್ನ ಶೇರ್ ಮಾಡಿ. ಧನ್ಯವಾದಗಳು.